ಧರ್ಮಸ್ಥಳದಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ತಂಡ ಕೊನೆಗೂ ಜಿಪಿಆರ್ ಬಳಸಿ ತನಿಖೆ ನಡೆಸೋಕೆ ಮುಂದಾಗಿದೆ. 13 ಮತ್ತು 14ನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷಗಳು ಸಿಗದ ಕಾರಣ ಅನಾಮಿಕ ವ್ಯಕ್ತಿ ಜಿಪಿಆರ್ ಮೂಲಕ ತನಿಖೆ ನಡೆಸಬೇಕು ಅಂತ ಹೇಳ್ಕೊಂಡಿದ್ದ. ಹಾಗಾದ್ರೆ ಏನಿದು ಜಿಪಿಆರ್, ಯಾಕೆ ಮತ್ತು ಹೇಗೆ ಜಿಪಿಆರ್ ಕಾರ್ಯನಿರ್ವಹಿಸುತ್ತೆ ಅನ್ನೋ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಭಾರತದ ವಿವಿಧ ರಾಜ್ಯಗಳಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ಗಳನ್ನು ಅಥವಾ ಜಿಪಿಆರ್ ತಂತ್ರಜ್ಞಾನ ಇದೀಗ ಕ್ರಿಮಿನಲ್ ತನಿಖೆಗಳಲ್ಲೂ ಮಹತ್ವವನ್ನು ಪಡೆದುಕೊಂಡಿದೆ. ಧರ್ಮಸ್ಥಳ ಪ್ರಕರಣದಿಂದ ಹಿಡಿದು ಅಯೋಧ್ಯೆ, ಉನ್ನಾವ್ ಮತ್ತು ಇತ್ತೀಚಿನ ಉತ್ತರ ಕನ್ನಡ ಹಾಗೂ ಕೇರಳದ ಪ್ರಕರಣಗಳವರೆಗೂ ಕೂಡ ನೆಲದಡಿಯ ಸತ್ಯಗಳನ್ನ ಪತ್ತೆ ಹಚ್ಚೋಕೆ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಜಿಪಿಆರ್ ಅಂದ್ರೆ ನೆಲದೊಳಗಿನ ವಸ್ತುಗಳನ್ನ ಪತ್ತೆ ಹಚ್ಚುವ ರಡಾರ್ ತಂತ್ರಜ್ಞಾನ. ಇದು ರೇಡಿಯೋ ತರಂಗಗಳನ್ನ ನೆಲದೊಳಗೆ ಕಳುಹಿಸಿ ಪ್ರತಿಬಿಂಬಗಳನ್ನ ಹಿಡಿದು ಆ ಆಧಾರದ ಮೇಲೆ ಅಲ್ಲಿ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಹಳೆಯ ಕಟ್ಟಡದ ಅವಶೇಷಗಳು, ಕಬ್ಬಿಣದ ವಸ್ತುಗಳು, ಪೈಪ್ಗಳು, ತಂತಿಗಳು, ಮಣ್ಣಿನ ಬದಲಾವಣೆಗಳು ಎಲ್ಲವನ್ನ ಜಿಪಿಆರ್ ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಬಹುದು. ಇದರಲ್ಲಿ ವಿಶೇಷವಾದ ಅಂಶ ಏನಂತಂದ್ರೆ ನೆಲ ಕೆದಕದೆ ಸುಲಭವಾಗಿ ಪರೀಕ್ಷೆ ಮಾಡಬಹುದಾಗಿದೆ. ತಕ್ಷಣ ಫಲಿತಾಂಶ ಸಿಗತ್ತೆ ಮತ್ತು ಪ್ರಕೃತಿಗೆ ಯಾವುದೇ ಹಾನಿ ಕೂಡ ಆಗೋದಿಲ್ಲ. ಇತ್ತೀಚೆಗೆ ಜಿಪಿಆರ್ ಹೆಚ್ಚು ಚರ್ಚೆಗೆ ಬಂದಿದೆ. ಧರ್ಮಸ್ಥಳದ ಮಾಸ್ಬುರಿಯಲ್ ಪ್ರಕರಣದೊಂದಿಗೆ ಅನೇಕ ಮಹಿಳೆಯರು ಕಾಣೆಯಾಗಿರುವ ಹಿನ್ನೆಲೆಯಲ್ಲಿ ಶಂಕಿತ ಸ್ಥಳಗಳಲ್ಲಿ ಜಿಪಿಆರ್ ಉಪಯೋಗಿಸಿ ಶೋಧನೆಯನ್ನ ನಡೆಸೋಕೆ ಆಗ್ರಹಿಸಲಾಗಿದೆ. ಈ ಪ್ರಕರಣದಲ್ಲಿ ನೆಲದೊಳಗೆ ಹೂಳಲಾಗಿದೆ ಎಂಬ ಗಂಭೀರ ಅನುಮಾನಗಳು ಇದ್ದು ಈ ತಂತ್ರಜ್ಞಾನದ ನೆರವು ಬಹುಮುಖ್ಯವಾಗಿದೆ. ಇದೇ ತಂತ್ರಜ್ಞಾನವನ್ನ ಅಯೋಧ್ಯೆಯಲ್ಲೂ ಕೂಡ ಬಳಸಲಾಗಿತ್ತು. ಮಸೀದಿಯ ಕೆಳಗೆ ಹಳೆಯ ದೇವಸ್ಥಾನವಿದೆಯಾ ಅನ್ನೋದನ್ನ ಪರಿಶೀಲಿಸೋಕೆ ಜಿಪಿಆರ್ ಮೂಲಕ ಆಧಾರ ಶಿಲೆಗಳ ಚಿತ್ರಣ ಸಿಕ್ಕಿದ್ದು ಈ ದೃಶ್ಯಾವಳಿಗಳು ಸುಪ್ರೀಂ ಕೋರ್ಟ್ ತನಿಖೆಗೂ ಅವಿಭಾಜ್ಯ ಭಾಗವಾಯಿತು. ಉನ್ನಾವ್ ಜಿಲ್ಲೆಯ ಬಂಗಾರದ ಕಥೆಯೂ ಕೂಡ ಬಹಳ ಪ್ರಸಿದ್ಧ. ಭವಿಷ್ಯದಲ್ಲಿ ಬಂಗಾರ ಪತನವಾಗಿದೆ ಎಂಬ ಕನಸಿನ ಪ್ರಕಾರ ಎಎಸ್ಐ ಹಾಗೂ ವಿಜ್ಞಾನಿಗಳು ಜಿಪಿಆರ್ ಉಪಯೋಗಿಸಿ ಶೋಧನೆಯನ್ನ ನಡೆಸಿದ್ರು. ಬಹುಮೌಲ್ಯವಾದ ವಸ್ತುಗಳು ಸಿಕ್ಕಿಲ್ಲವಾದ್ರೂ ಕೂಡ ಜಿಪಿಆರ್ ಬಳಕೆ ಎಲ್ಲರ ಗಮನ ಸೆಳೆದಿದೆ. ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇತ್ತೀಚೆಗಷ್ಟೇ ಕಾಣೆಯಾದ ಟ್ರಕ್ ಚಾಲಕನ ಶೋಧ ಕಾರ್ಯಾಚರಣೆಯಲ್ಲಿ ಎನ್ಐಟಿಕೆ ತಂಡ ಜಿಪಿಆರ್ ಅನ್ನ ಬಳಸಿ ನೆಲದೊಳಗಿನ ಯಾವುದೇ ವಾಹನ ಅಥವಾ ಮಾನವ ಶರೀರದ ಗುರುತುಗಳನ್ನು ಹುಡುಕೋಕೆ ಪ್ರಯತ್ನಿಸಿದೆ. ಇದು ತುರ್ತು ರಕ್ಷಣಾ ಕಾರ್ಯದಲ್ಲಿ ಜಿಪಿಆರ್ ಎಷ್ಟು ಉಪಯುಕ್ತವೋ ಅನ್ನೋದನ್ನ ತೋರಿಸುತ್ತೆ. ಕೇರಳದಲ್ಲಿಯೂ ಕೂಡ ಮಹಿಳೆಯರು ಕಾಣೆಯಾದ ಪ್ರಕರಣದಲ್ಲಿ ಕ್ರೈಂ ಬ್ರಾಂಚ್ ಅಧಿಕೃತರು ಶಂಕಿತ ಮನೆ ಮತ್ತು ಸ್ಥಳಗಳಲ್ಲಿ ಜಿಪಿಆರ್ ಉಪಯೋಗಿಸಿ ಶೋಧನೆಯನ್ನ ನಡೆಸಿದ್ರು. ಈ ಬಾರಿ ಯಾವುದೇ ಪ್ರಮುಖ ಪತ್ತೆ ಸಿಕ್ಕಿಲ್ಲ, ಆದ್ರೆ ತಂತ್ರಜ್ಞಾನದ ನಿಖರತೆ ಕೂಡ ನಂಬಿಕೆಯನ್ನ ನೀಡುತ್ತೆ. ಇನ್ನು ಮತ್ತೊಂದು ಘಟನೆ, ಭಾರಿ ಮಳೆಯ ನಂತರದ ಲ್ಯಾಂಡ್ ಸ್ಲೈಡ್ ನಲ್ಲಿ ಟ್ರಕ್ ಚಾಲಕ ಅರ್ಜುನ್ ಮಣ್ಣಿನಡಿಯಲ್ಲಿ ಪತನಗೊಂಡಿರಬಹುದು ಎಂಬ ಶಂಕೆಯ ಹಿನ್ನೆಲೆಯಲ್ಲಿ ಜಿಪಿಆರ್ ಉಪಯೋಗಿಸಿ ಶೋಧನೆಯನ್ನ ನಡೆದಿದೆ. ತುರ್ತು ಕಾರ್ಯಾಚರಣೆಗೂ ಸಹ ಇದು ಉಪಯುಕ್ತವಾಗಿದೆ. ಇದರಿಂದ ಸ್ಪಷ್ಟವಾಗೋದು ಏನಂತಂದ್ರೆ ಜಿಪಿಆರ್ ತಂತ್ರಜ್ಞಾನ ಇಂದಿನ ಕ್ರೈಮ್ ಇನ್ವೆಸ್ಟಿಗೇಷನ್ ಭಾಗವಾಗ್ತಾ ಇದೆ. ಧರ್ಮಸ್ಥಳದಂತಹ ಸಂವೇದನಾಶೀಲ ಪ್ರಕರಣಗಳಲ್ಲಿ ಅದು ದಾರಿ ತೋರ್ತಾ ಇದೆ. ಇನ್ನು ಮುಂದೆ ಪುರಾತತ್ವ, ಭೂವಿಜ್ಞಾನ, ರಸ್ತೆ ನಿರ್ಮಾಣವಷ್ಟೇ ಅಲ್ಲ, ನೆಲದಡಿ ಪತನಗೊಂಡಿರುವ ಸತ್ಯವನ್ನ ಕೂಡ ಜಿಪಿಆರ್ ಪತ್ತೆ ಹಚ್ಚಲಿದೆ.